ಹರೇ ರಾಮ ರಾಮ ರಾಮ. ಶ್ರೀ ಭಾಗ್ಯ ವಿ ಲಾಗ್ಸ್ಗೆ ಸ್ವಾಗತ. ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವೆಲ್ಲ ಸೇರ್ಕೊಂಡು ಇವತ್ತು ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿ ಹಾಗೆ ಉತ್ರಳ್ಳಿಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇವತ್ತು ಉತ್ರಳ್ಳಿಲಿ ತೇರೆಳಿತಾರಲ್ವ, ಹನುಮಾನ್ ಜಯಂತಿ ಇರೋದ್ರಿಂದ ಸೊ ನಾವು ಬನಶಂಕರಕ್ಕೆ ಹೋಗಿ ದೀಪ ಹಚ್ಚಿ ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಎಲ್ಲ ಹೇಗೆ ದೀಪ ರಿಂಕಿ ಅಮ್ಮ ಛತ್ರಿ ಇಟ್ಕೊಂಡಿದ್ದಾರೆ. ಬಿಸಿಲು ಇಲ್ಲ, ಮಳೆನೂ ಇಲ್ಲ. ರಿಂಕಿ ನೋಡಿ ಈಗ ಓಲೆ ಹಾಕೊಳ್ಳೋದು, ಈಗ ಸರ ಹಾಕೊಳ್ಳೋದು, ರೋಡಲ್ಲೇ ನಡ್ಕೊಂಡು ಹೋಗ್ತಾ ಹೋಗ್ತಾ ರೆಡಿ ಆಗೋದು. ಹ್ಯಾಂಗೆ ಬಿಡ್ತದೆ ಕೆರೆಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ. ನಾವಿವಾಗ BMTC ಬಸ್ಸಲ್ಲಿ ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈಗ ಬನಶಂಕರಮ್ಮ ಟೆಂಪಲ್ ಹತ್ರ ಬಂದಿದ್ದೀವಿ. ಅಲ್ಲಿ ನಿಂಬೆಹಣ್ಣು ಎಲ್ಲ ತೊಗೊಳ್ತಾ ಇದ್ದೀವಿ ದೀಪ ಹಚ್ಚಲಿಕ್ಕೆ. ನಂತರ ಇಲ್ಲಿ ಸಾಂಗ್ ಇರೋದ್ರಿಂದ ನಾನು ವಾಯ್ಸ್ ಮ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ರಿಂಕಿ ಬಿಟ್ಬಿಟ್ಟು ಉಳಿದಿರೋರು ಎಲ್ಲರೂ ನಾವು ದೀಪ ಹಚ್ಚಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮನೂ ಸಹ ಇವತ್ತು ದೀಪ ಹಚ್ತೀನಿ ಅಂತ ಹಚ್ತಾ ಇದ್ದಾರೆ. ಸೊ ನಾವು ಎಲ್ಲದನ್ನು ಮನೆಯಿಂದನೇ ತೊಗೊಬಂದಿದ್ವಿ. ನಿಂಬೆಹಣ್ಣು ಮಾತ್ರ ಅಲ್ಲಿ ದುಡ್ಡು ಕೊಟ್ಟು ತೊಗೊಂಡ್ವಿ. ಇವಾಗ ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ದೀಪು ಮಾತ್ರ ಇಲ್ಲಿ ರೆಡಿಯಾಗಿರುವಂತಹ ದೀಪನೇ ತೊಗೊಂಡಿದ್ದಾರೆ. ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಎಲ್ಲದನ್ನು ಮನೆಯಿಂದನೇ ತೊಗೊಂಬಂದ್ಬಿಡ್ತೀನಿ. ನಿಂಬೆಹಣ್ಣು ಬಿಟ್ಟು ಹೂವಿಂದ ಹಿಡಿದು ಪ್ರತಿಯೊಂದು ಮನೆಯಿಂದನೇ ತೊಗೊಂಡು ಬರ್ತೀನಿ. ನನಗೆ ಇಲ್ಲಿ ತೊಗೊಂಡು ಮಾಡೋದಕ್ಕಿಂತ ನಾವು ಮನೆಯಿಂದನೇ ತೊಗೊಬಂದು ಮಾಡೋದು ನನಗೊಂಥರ ತೃಪ್ತಿ ಕೊಡುತ್ತೆ. ಬಟ್ ಇಲ್ಲೂ ತೊಗೊಂಡು ಮಾಡ್ಬೋದು. ನಾವೇ ಮಾಡಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅದರಲ್ಲೊಂಥರ ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಮನೆಯಿಂದ ತೊಗೊಂಬಂದು ಮಾಡ್ತೀನಿ. ತುಂಬ ಜನ ಇಲ್ಲಿ ಮಾಡ್ತಾರೆ. ಇತ್ತೀಚೆಗಂತೂ ದೀಪ ಹಚ್ಚೋ ಸಂಖ್ಯೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಅಂದ್ಕೊಂಡಿರೋದು ಆಗುತ್ತೆ. ಕೆಲವು ಟೈಮ್ ಆಗಲಿಲ್ಲ ಅಂದ್ರೂ ನಿಧಾನಕ್ಕಾದರೂ ಹಾಗೇ ಆಗುತ್ತೆ. ಇವತ್ತಾಗಲಿಲ್ಲ ಅಂದರೆ ಫ್ಯೂಚರಲ್ಲಾದರೂ ಅದು ಹಾಗೇ ಆಗುತ್ತೆ. ದೇವಿಗೆ ಗೊತ್ತಿರುತ್ತೆ ನಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ಹೇಳಿ. ಸೊ ನಾವು ಖುಷಿಯಿಂದ ದೀಪ ಹಚ್ಚಿ ಬರಬೇಕು. ಆ ಖುಷಿನೇ ನಮಗೊಂದಿನ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಸೊ ನಾವೆಲ್ಲ ಸೇರಿ ಇವಾಗ ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ನಿಂಬೆಹಣ್ಣಿನ ರಸ ಎಲ್ಲ ಹಾಕೋದಕ್ಕೆ ಡಬ್ಬಗಳು ಇಟ್ಟಿರ್ತಾರೆ. ಹಾಗೆ
ಕಸನ ಇಲ್ಲಾಂದರೆ ಅಲ್ಲಿ ಬಿಸಾಕಬೇಡಿ. ಹಾಗೆ ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್ನ ಅಲೋ ಮಾಡಲ್ಲ. ಹಾಗೆ ಹಾಳೆನಲ್ಲಿ ಬರುತ್ತಲ್ಲ ಆ ರೀತಿ ಪ್ಲೇಟ್ಗಳಲ್ಲೆಲ್ಲ ನಿಂಬೆಹಣ್ಣಿನ ದೀಪನ ಹಚ್ಚಲಿಕ್ಕೆ ಬಿಡಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ಗಳಾಗಿರೋದ್ರಿಂದ ಅದನ್ನೆಲ್ಲ ಇವಾಗ ಕಂಟ್ರೋಲ್ ಮಾಡ್ತಿದ್ದಾರೆ. ಕಂಟ್ರೋಲ್ ಅಲ್ಲ, ಪೂರ್ತಿಯಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಕವರ್ಸ್ ಅಲೋ ಮಾಡಲ್ಲ. ಪ್ಲಾಸ್ಟಿಕ್ ಕವರ್ಸ್ ಏನಾದ್ರು ತೊಗೊಂಡೋಗಿದ್ರೆ ನೀವು ಬ್ಯಾಗಲ್ಲಿ ಇಟ್ಕೊಬಿಡಿ ಅಥವಾ ಅದನ್ನು ತೊಗೊಂಡು ಹೋಗಲೇಬೇಡಿ. ಏಕೆಂದರೆ ಅಲ್ಲಿ ಗೇಟಲ್ಲೇ ನಿಂತ್ಕೊಂಡು ಕವರ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಹಾಗೆ ನಿಂಬೆಹಣ್ಣಿನ ರಸನ ನೀಟಾಗಿ ಹಿಂಡ್ಬಿಟ್ಟು ಡಬ್ಬ ಎಲ್ಲಿರುತ್ತೆ ಅಲ್ಲೇ ಹಾಕಿ ದೇವಸ್ಥಾನನ ಪ್ಲೇಸ್ ಏನು ಬರುತ್ತೆ ಅದನ್ನ ನೀಟಾಗಿ ಇಟ್ಕೊಳ್ಳಿ. ಅದು ದೇವಸ್ಥಾನದ ಒಬ್ರದ್ದೇ ಕೆಲಸ ಅಲ್ಲ, ನಮ್ಮ ಕರ್ತವ್ಯನೂ ಸಹ ಆಗಿರುತ್ತೆ. ಅಲ್ಲೆಲ್ಲರೂ ಸಹ ಇಲ್ಲಿ ನಿಂಬೆಹಣ್ಣ ಹಿಂಡ್ಬಿಟ್ಟು ರಸನೆಲ್ಲ ತೆಗೆದ್ಬಿಟ್ಟು ದೀಪನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಬನಶಂಕರಮ್ಮ ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ತುಂಬಾ ಇಷ್ಟವಾದ ದೇವಿ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಬನಶಂಕರಮ್ಮ ಅಂದರೆ. ಸೊ ನಿಮಗೆಲ್ಲ ಯಾವ ದೇವತೆ ಇಷ್ಟ ಆಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಬನಶಂಕರಮ್ಮಂಗೆ ದೀಪ ಹಚ್ಚಿ ನಂತರ ಉತ್ರಳಿಗೆ ಹೋಗ್ತೀವಿ. ಉತ್ರಳಿನಲ್ಲಿ ಚಿನ್ನದ ತೇರು ಎಳೀತಾರೆ. ಅಂದರೆ ಹನುಮನ್ ಜಯಂತಿ ಇರೋದ್ರಿಂದ ಅವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಬನಶಂಕರಿಯಲ್ಲಿ ದೀಪ ಹಚ್ಚಿ ನಂತರ ಉತ್ರಳಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ. ಇವತ್ತು ಹನುಮನ್ ಜಯಂತಿ ಇರೋದ್ರಿಂದ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲೂ ಸಹ ಹೋಗಿ ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಉತ್ರಳಿಗೂ ಹೋಗಿ ಬರ್ತೀನಿ. ಆ ವಿಡಿಯೋನೂ ಸಹ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರವ್ರಿಗೆಲ್ಲ ಬನಶಂಕರಮ್ಮ ದೇವಸ್ಥಾನ ಚೆನ್ನಾಗೇ ಗೊತ್ತಿರುತ್ತೆ. ಬನಶಂಕರಿ ದೇವಸ್ಥಾನ ತುಂಬಾ ಫೇಮಸ್ಸು. ಆ ಹೆಸರಲ್ಲೇ ದೇವಿ ಹೆಸರಲ್ಲೇ ಆ ಊರಿರೋದ್ರಿಂದ ಇನ್ನೂ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ಬನಶಂಕರಮ್ಮ ತುಂಬಾ ಪಾಸಿಟಿವ್ ವೈಬ್ಸ್ ಇರುವಂಥ ಒಂದು ದೇವಿ. ಹಾಗೆ ತುಂಬ ಜನ ಅಲ್ಲಿಗೆ ಬರ್ತಾರೆ. ಯಾರು ಇದುವರೆಗೂ ಈ ದೇವಸ್ಥಾನಕ್ಕೆ ಬಂದಿಲ್ಲ, ಬೆಂಗಳೂರಲ್ಲೇ ಇದ್ದು ಇನ್ನೂ ಬಂದಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಅನಿಸುತ್ತೆ ಪಾಸಿಟಿವ್ ವೈಬ್ಸು ಹೇಗಿದೆ ಅಂತ ಹೇಳಿ. ಹಾಗೆ ಹೊಸದಾಗಿ ಯಾರಾದರೂ ಬೆಂಗಳೂರಿಗೆ ಬಂದಾಗ ಅಥವಾ ಬೇರೆ ಊರುಗಳಲ್ಲಿದ್ದು ಒಂದ್ಸಲ ಏನಕ್ಕಾದರೂ ಬೆಂಗಳೂರಿಗೆ ಬಂದಾಗ ಒಮ್ಮೆ ಬನಶಂಕರಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಅಷ್ಟು ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಬೇಜಾರಾದಾಗ ಈ ದೇವಸ್ಥಾನಕ್ಕೆ ಬರ್ತೀನಿ. ಅಥವಾ ಏನಾದರೂ ಹರ್ಟ್ ಆದಾಗ, ನೋವಾದಾಗ ಬಂದು ಒಂದು ಸ್ವಲ್ಪ ಹೊತ್ತು ಕೂತು ಎದ್ದು ಹೋದರೆ ನಂಗೆ ಮನಸ್ಸಿಗಂತೂ ತುಂಬ ಸಮಾಧಾನ ಆಗುತ್ತೆ. ನಂತರ ನಾವೆಲ್ಲ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ದೀಪನ ನಿಂಬೆಹಣ್ಣಿನ ರಸ ಎಲ್ಲ ಹಿಂಡ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ತುಪ್ಪದ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೆಲವರು 5 ದೀಪ ಆ ಥರ ಹಚ್ತಾ ನಾನು 5 ದೀಪನ 16 ವಾರ ಹಚ್ಚಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹಚ್ತಾ ಇದ್ದೀನಿ. ಬಟ್ ಕೆಲವರು 2 ದೀಪದಿಂದ ಶುರು ಮಾಡ್ತಾರೆ, ಒಂದು ಮಂಡಲ ಅಂತೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಕೆಲವರು 2 ದೀಪ 5 ದೀಪ ಈ ರೀತಿ ಹಚ್ತಾರೆ. ನಾನು ಮಾತ್ರ 5 ದೀಪ ಫಸ್ಟಿಂದನೂ ಯಾವಾಗ ನಾನು ದೀಪ ಹಚ್ಚೋಕ್ಕೆ ಶುರು ಮಾಡಿದೆ ಆವಾಗಿಂದ ಇನಿಷಿಯಲ್ ಡೇಸಲ್ಲಿ ನಾನು 2 ದೀಪ 4 ದೀಪ ಈ ಥರ ಹಚ್ತಾ ಇದ್ದೆ. ಒಬ್ಬರು ಆಂಟಿ ದೇವಸ್ಥಾನದಲ್ಲಿ ನನಗೆ ಮತ್ತು ನಮ್ಮ ಅಟ್ಟಮಕ್ಕ ಅಂತ ಒಬ್ರು ಇದ್ದರು, ಅವ್ರ ಜೊತೆ ನಾನು ಯಾವಾಗೂ ಬರ್ತಿದ್ದೆ. ಅವ್ರಿಗೆ ಒಬ್ಬರು ಹೇಳಿದರು 5 ದೀಪನ 16 ವಾರ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಹಚ್ಚಿ ನೀವು ಅಂದ್ಕೊಂಡಿರೋದಾಗತ್ತೆ ಅಂತ ಹೇಳಿ. ಅವತ್ತಿಂದ ನಾವು ಶುರು ಮಾಡಿದವರು. ನಾನು ಇವತ್ತುವರೆಗೂ 5 ದೀಪನೇ ಹಚ್ಚೋದು. ಸೊ ನೀವೆಲ್ಲ ಯಾವ ರೀತಿ ಬನಶಂಕರಮ್ಮಂಗೆ ದೀಪ ಹಚ್ತೀರಾ? 2 ದೀಪ ಥರ ಮಂಡಲ ಕಂಪ್ಲೀಟ್ ಆಗೋವರೆಗೂ ಹಚ್ತೀರಾ, ಇಲ್ಲ ಇಷ್ಟು ದೀಪ ಹಚ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಹಚ್ತೀರಾ? ಯಾವ ರೀತಿ ಹಚ್ತೀರಾ ಅಂತ ಹೇಳಿ. ನಾನು ಮಾತ್ರ 5 ದೀಪ 16 ವಾರ ಹಚ್ತಾ ಇದ್ದೀನಿ. ಹಾಗೆ ನನಗೆ ಯಾವಾಗಾದರೂ ದೀಪ ಹಚ್ಚಿದ ಮೇಲೂ ಸಹ ಯಾವಾಗಾದರೂ ಬಂದಾಗ ಹಚ್ಚಬೇಕು ಅನ್ನಿಸ್ದಾಗ 3 ನಿಂಬೆಹಣ್ಣು ತೊಗೊಂಡು 5 ದೀಪ ಮಾಡಿ ಹಚ್ಚೋದು. ಯಾವಾಗಲೂ ನಾನು ನಾರ್ಮಲಿ 5 ದೀಪನೇ ಹಚ್ಚೋದು. ನಾನು ಯಾವಾಗ 5 ದೀಪ ಹಚ್ಚೋಕ್ಕೆ ಶುರು ಮಾಡಿದೆ ಆವಾಗಿಂದನೂ ನಾನು 5 ದೀಪ ಹಚ್ಚೋದು. ಇನ್ನು ಕೆಲವರಂತೂ ಪ್ರತಿ ತಿಂಗಳು 2 ದೀಪನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಒಂದು ಮಂಡಲ ಕೆಲವರು 16 ವಾರ 48 ವಾರ ಅಥವಾ ಈ ರೀತಿ 365 ದಿನ ಹಚ್ಚೋರು ಸಹ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬಳು 1 ವರ್ಷ ಪೂರ್ತಿ ದೀಪ ಹಚ್ಚಿದ್ದಾಳೆ, ಅಶ್ವಿನಿ ಅಂತ ಹೇಳಿ. ಅವ್ರ ಮಗನಿಗೋಸ್ಕರ ಬೇಡ್ಕೊಂಡು ಅಂದರೆ ಅದೊಂದು ಮಂಡಲ ಕಂಪ್ಲೀಟ್ ಮಾಡೋಕ್ಕೆ ಅವಳಿಗೆ 1 ವರ್ಷ ತಗೊಳ್ತು. ಅಂದರೆ ಯಾವ ರೀತಿ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತಲೇ ಹೇಳ್ಬೋದು.
ಕೆಲವು ಟೈಮು ಮಧ್ಯದಲ್ಲಿ ನಮಗೆ ಪೀರಿಯಡ್ಸ್ ಬರುತ್ತೆ ಅಥವಾ ಸೂತಕಗಳು ಬರುತ್ತೆ, ಹೋಗಲಿಕ್ಕೆ ಆಗಲ್ಲ ದೇವಸ್ಥಾನದಲ್ಲಿ. ಸೊ ಆ ಸಂದರ್ಭಗಳಲ್ಲಿ ಮಾತ್ರ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಉಳಿದಿರೋ ಟೈಮಲ್ಲಿ ನಾವು ಹೋಗಿ ದೀಪನ ಹಚ್ಚಿ ಬರಬೇಕು. ಸೊ ನಾನು ಅದೇ ರೀತಿ ಮಾಡ್ತಾ ಇರೋದು. ನಾನು ಒಂದೆರಡು ಸಲ ಗ್ಯಾಪ್ ಕೊಟ್ಟಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ 3 ಸಲ ದೀಪ ಹಚ್ಚೋವರೆಗೂ ಮಾತ್ರ ಕಂಟಿನ್ಯೂಷನ್ ದೀಪ ಹಚ್ಚಬೇಕು ಅಂತಾರೆ. ಸೊ ನಿಮಗೆ ಇದ್ರ ಬಗ್ಗೆ ಏನು ಗೊತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಮಾತ್ರ ಒಬ್ರು ಹೇಳಿದರು, ಸ್ಟಾರ್ಟಿಂಗ್ ನಾವು 3 ವಾರ ಏನು ಹಚ್ತೀವಿ ಅದನ್ನ ಮಾತ್ರ ಕಂಟಿನ್ಯೂಷನ್ ಆಗೋ ಥರ ಹಚ್ಚಿ, ಆದರೆ ಹಚ್ಚಬೇಕಾದ್ರೇ ಸಂಕಲ್ಪ ಮಾಡ್ಕೊಳ್ಳಿ, ಯಾವುದೇ ವಿಘ್ನಗಳು ಅಡ್ಡ ಬರಬಾರ್ದು ಅಂತ ದೇವಿ ಹತ್ರ ಮೊದಲೇ ಪ್ರಾರ್ಥನೆ ಮಾಡಿಕೊಂಡು ಹಚ್ಚಿ, ಆವಾಗ ಯಾವುದೇ ವಿಘ್ನಗಳು ಬರಲ್ಲ ಅಂತ ಹೇಳಿ. ನಾನು ಸ್ಟಾರ್ಟಿಂಗ್ ಹಚ್ಚಬೇಕಾದ್ರೆ 1 ವಾರ 2 ವಾರ ಹಚ್ಚಿ ಸ್ಟಾಪ್ ಆಗ್ತಿತ್ತು. ಒಬ್ರು ಆಂಟಿ ಹಿಂಗೆ ಹೇಳಿದರು, ನನ್ನ ಪಕ್ಕದ ಮನೆ ಆಂಟಿ, ಹಿಂಗೆ ಸಂಕಲ್ಪ ಮಾಡ್ಕೊಂಡು ಹಚ್ಚು, ಆವಾಗ ಯಾವುದೇ ಅಡೆತಡೆ ಬರಲ್ಲ ಅಂತ. ನಾನು ಆಮೇಲೆ ಸಂಕಲ್ಪ ಮಾಡಿಕೊಂಡು ಹಚ್ಚಿದ್ಮೇಲೆ 3 ವಾರ ಕಂಟಿನ್ಯೂಷನ್ ಹಚ್ಚಿದೆ. 3 ವಾರ ಅಲ್ಲ 4 ವಾರನೂ ನಾನು ಕಂಟಿನ್ಯೂಷನ್ ಹಚ್ಚಿದ್ಮೇಲೆ ನನಗೆ ಪೀರಿಯಡ್ಸ್ ಬಂತು. ಸೊ ಕರೆಕ್ಟಾಗಿ ಕಂಟಿನ್ಯೂಷನ್ ಹಚ್ಚಿ ಆಮೇಲೆ ನನಗೆ ಗ್ಯಾಪ್ ಸಿಗಲಿಲ್ಲ. ಒಂದು 5 ವಾರ ಹಚ್ಚೋವರೆಗೂ ಗ್ಯಾಪ್ ಸಿಗಲಿಲ್ಲ. ಸೊ ನಾನು ಯಾವಾಗ 4th ಟೈಮು ನಾನು ದೀಪ ಹಚ್ಚಿ ಬಂದು 2ನೇ ದಿನಕ್ಕೆ ಪೀರಿಯಡ್ಸ್ ಆದೆ. ನೆಕ್ಸ್ಟ್ ವೀಕ್ ಹಚ್ಚೋದ್ರೊಳಗಡೆ ನಂದು 6 ಡೇಸ್ ಕಂಪ್ಲೀಟ್ ಆಗೋಗ್ತಾಯಿತ್ತು. ಸೊ ಈ ರೀತಿ ನಾನು 2 ತಿಂಗಳು ಕಂಟಿನ್ಯೂಷನ್ ದೀಪ ಹಚ್ಚಿದ್ದೀನಿ. ಎಲ್ಲೂ ನನಗೆ ವಿಘ್ನಗಳನ್ನೋದೇ ಮಧ್ಯದಲ್ಲಿ ಬಂದಿರಲಿಲ್ಲ. ಸೊ ಅದಾದಮೇಲೆ ಪೀರಿಯಡ್ಸು ಸೂತಕಗಳು ಮಧ್ಯದಲ್ಲಿ ಬಂತು. ಸ್ಟಾಪ್ ಮಾಡಿಕೊಂಡು ನಾನು 16 ವಾರ ಕಂಪ್ಲೀಟಾಗಿ ದೇವಿಗೆ ದೀಪನ ಹಚ್ಚಿ ಮುಗಿಸಿದ್ದೀನಿ. ನಂಗೆ ಅದೊಂಥರ ಖುಷಿ ಕೊಡುತ್ತೆ. ದೇವ್ರ ಹತ್ರ ನಾವು ಹಚ್ಚಬೇಕಾದ್ರೇ ಸಂಕಲ್ಪ ಮಾಡ್ಕೋಬೇಕು, ಯಾವುದೇ ವಿಘ್ನಗಳು ಅಡ್ಡ ಬರಬಾರ್ದು, ಯಾವುದೇ ವಿಘ್ನಗಳಿಲ್ದಿದಂಗೆ ನೀಟಾಗಿ ನಾವೇನು ಅಂದ್ಕೊಂಡಿರ್ತೀವಿ ಆ ರೀತಿ 16 ವಾರ ಕಂಪ್ಲೀಟ್ ಮಾಡಬೇಕು. ಆ ಶಕ್ತಿ ಕೊಡಿ ತಾಯಿ ಅಂತ ದೇವಿಲಿ ಬೇಡಿಕೊಂಡು ನಾವು ದೀಪನ ಹಚ್ಚೋಕ್ಕೆ ಶುರು ಮಾಡಿದ್ರೆ ಯಾವುದೇ ವಿಘ್ನಗಳು ಮಧ್ಯದಲ್ಲಿ ಬರಲ್ಲ ನಮಗೆ. ಸೊ ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಫಸ್ಟು ನಾನು ಹಾಗೆ ಸಂಕಲ್ಪ ಮಾಡ್ಕೊಂಡು ಹಚ್ಚಬೇಕಾದ್ರೆ ತುಂಬ ವಿಘ್ನಗಳು ಆ ಮಧ್ಯೆ ಬರ್ತಿತ್ತು. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನಮ್ಮ ಮನೆ ಹತ್ರ ಒಬ್ಬರು ಜ್ಯೋತಿ ಆಂಟಿ ಅಂತ ಇದ್ದಾರೆ, ಅವ್ರ ಹತ್ರ ಹೇಳ್ಕೊಂಡಿದ್ದಕ್ಕೆ ಅವರು ಈ ರೀತಿ ಬೇಡ್ಕೊಂಡು ಹಚ್ಚಕ್ಕೆ ಶುರು ಮಾಡು, ಆಗ ಮಧ್ಯದಲ್ಲಿ ಯಾವುದೇ ವಿಘ್ನಗಳು ಬರಲ್ಲ ಅಂತ ಹೇಳಿದರು. ಸೊ ಅದೇ ರೀತಿ ಬೇಡ್ಕೊಂಡು ಹಚ್ಚಕ್ಕೆ ಶುರು ಮಾಡಿದ್ಮೇಲೆ ನನಗೆ ಯಾವುದೂ ಮಧ್ಯದಲ್ಲಿ ಅಡೆತಡೆಗಳು ಬರಲಿಲ್ಲ. ನೀಟಾಗಿ ಕಂಟಿನ್ಯೂಷನ್ನು ಹಚ್ಕೊಂಡು ಹೋದೆ. ನಾನೀಗ ಕಂಪ್ಲೀಟ್ ಮಾಡಿದ್ದೀನಿ 16 ವಾರ ದೇವಿಗೆ ದೀಪ ಹಚ್ಚಿ. ಇದು ಮಧ್ಯದಲ್ಲಿ ಯಾವುದೋ ಒಂದು ವಾರ ನಾನು ವಿಡಿಯೋ ಮಾಡಿದ್ದೀನ, ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮೊಬೈಲೆಲ್ಲ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ. ಸೊ ಇವಾಗ ಲೇಟಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನಮ್ಮ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಬನಶಂಕರಮ್ಮ ದೇವಸ್ಥಾನಕ್ಕೆ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೆಟ್ರೋ ಇದೆ, ಬಸ್ಸಸ್ ಇದೆ, ಆಟೋಗಳಿದೆ. ಸೊ ಎಲ್ಲ ಕಡೆಯಿಂದನೂ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೆಟ್ರೋ ದೇವಸ್ಥಾನ ಪಕ್ಕನೇ ಸ್ಟಾಪ್ ಕೊಡುತ್ತೆ. ಬಸ್ ಸ್ಟಾಪು ಇಲ್ಲಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ, ವಾಕಬಲ್ ಡಿಸ್ಟೆನ್ಸಲ್ಲಿದೆ ಅಂತಲೇ ಹೇಳ್ಬೋದು. ಈಗ ದೀಪಗಳೆಲ್ಲ ರೆಡಿ ಆಗಿದೆ, ತಗೊಂಡು ಲೈನಲ್ಲಿ ಹೋಗಿ ನಿಂತ್ಕೋಬೇಕು. ಲೈನಲ್ಲಿ ಹೋಗಬೇಕು. ದೀಪ ಹಚ್ಚೋದಕ್ಕೆ ಸಪ್ರೇಟ್ ಲೈನ್ ಇರುತ್ತೆ, ನಾರ್ಮಲ್ ದರ್ಶನಕ್ಕೆ ಸಪ್ರೇಟ್ ಲೈನ್ ಇರುತ್ತೆ. ಇಟ್ಟು ಬಂದ್ರಂತ ಅವರು ನಮಗೂ ತಗೊಂಡು ಕೊಡ್ತೀನಿ. ಫೋಟೋನೇ ವಿಡಿಯೋ ಗಿಡಮರ, ಪ್ರಾಣಿ ಪಕ್ಷಿಗಳು ಮತ್ತೆ ಭೂಮಿಯ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಿಯು ಸಮಾಜದ ಒಂದು ಅಂಗ. ಮನುಷ್ಯ ಮಾತ್ರ ಬದುಕೋದು ಅಂದ್ರೆ ಸ್ವಾರ್ಥ ಅಲ್ವಾ? ಆಕಾಶದಲ್ಲಿ
ಪಕ್ಷಿಗಳು ಹಾರಾಡ್ತಾ ಇರಬೇಕು, ಭೂಮಿಯ ಮೇಲೆ ಪ್ರಾಣಿಗಳು ಓಡಾಡ್ತಾ ಇರಬೇಕು. ಇವೆರಡರ ಮಧ್ಯೆ ಮನುಷ್ಯ ಬದುಕಬೇಕು. ಅದೇ ಅಲ್ವಾ ಪ್ರಕೃತಿ ನಿಯಮ. ಪಕ್ಷಿಗಳಿಗೆ ಕಾಳು ದವಸ ಧಾನ್ಯಗಳನ್ನು ನೀಡಿ, ಪ್ರಾಣಿಗಳಿಗೆ ನಿಮ್ಮ ಮನೆಯಲ್ಲಿ ಉಳಿದ ಆಹಾರ ನೀಡಿ, ತರಕಾರಿ ನೀಡಿ, ಹಣ್ಣು ಹಂಪಲು ನೀಡಿ, ಮನೆಯ ಹೊರಗಡೆ ಸ್ವಲ್ಪ ನೀರಿಡಿ. ಅವುಗಳು ತಿಂದು ಸಂತೋಷ ಪಡಲಿ ನಮ್ಮಂತೆಯೇ. ನೀವಿಬ್ರು ದೀಪನು ನಾವೆಲ್ಲ ಇವಾಗ ದೀಪ ಎಲ್ಲ ಹಚ್ಚಿದಾಯಿತು. ಸೊ ಪ್ರಸಾದ ಸೇವನೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿರ್ತಾರೆ, ಬೋರ್ಡ್ಗಳು ಸಹ ಎಲ್ಲ ಕಡೆ ಹಾಕಿರ್ತಾರೆ, ನೀವು ನೋಡ್ಕೊಳ್ಳಿ, ನಿಮಗೆ ಎಲ್ಲ ಇನ್ಫಾರ್ಮೇಷನು ನೀಟಾಗಿ ಸಿಗುತ್ತೆ. ಪ್ರಸಾದ ಪೊಂಗಲ್ ಮತ್ತು ರವೆ ಪಾಯಸ ಇತ್ತು. ಸೊ ನಾವು ಪ್ರಸಾದನೆಲ್ಲ ತಿನ್ಕೊಂಡು ದೇವಸ್ಥಾನಕ್ಕೆ ನೆಕ್ಸ್ಟು ಬನಶಂಕರಿಯಿಂದ ಉತ್ರಳಿಗೆ ಹೋಗ್ತೀವಿ. ಸೊ ಇಲ್ಲಿ ಊಟಕ್ಕೆ ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಏನು ಬರ್ತಾರೆ ಅಲ್ಲಿ ಹೊರಗಡೆ ನಿಂಬೆಹಣ್ಣಿನ ದೃಷ್ಟಿ ಅಥವಾ ಉಪ್ಪಿನ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಉಪ್ಪಿನ ರಾಶಿ ಹಾಕ್ತಾರೆ, ಉಪ್ಪಿನ ದೃಷ್ಟಿ ತೆಕ್ಕೊಂಡವರು. ಹಾಗೆ ನಿಂಬೆಹಣ್ಣಿಂದ ದೃಷ್ಟಿ ತೆಗೆದು ಅಲ್ಲೇ ಹೊಡಿಬೋದು. ಅಲ್ಲಿ ಅಂದರೆ ಗೇಟಿಂದ ಹೊರಭಾಗದಲ್ಲಿ ಅವೆಲ್ಲ ಮಾಡಬೇಕು, ಗೇಟಿಂದ ಒಳಭಾಗದಲ್ಲಿ ಮಾಡೋದಕ್ಕೆ ಬಿಡಲ್ಲ. ಹಾಗೆ ನಾವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಮಾಡ್ಕೋಬಹುದು. ಶುಕ್ರವಾರ, ಮಂಗಳವಾರ, ಭಾನುವಾರ ಎಲ್ಲ ತರಕಾರಿ ಹಣ್ಣು ಎಲ್ಲ ಮಾರ್ತಾ ಇರ್ತಾರೆ, ನಾವು ತೊಗೊಂಡು ಹೋಗ್ಬೋದು. ದೇವಸ್ಥಾನ ಪಕ್ಕನೇ ಸ್ವಲ್ಪ ಮಾರ್ಕೆಟ್ ಥರ ಹಾಕ್ಕೊಂಡಿರ್ತಾರೆ, ಹಣ್ಣು ತರಕಾರಿ ಎಲ್ಲ ಹಾಕ್ಕೊಂಡಿರ್ತಾರೆ. ನಾವೊಂದು ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಈಗ ತರಕಾರಿ ಎಲ್ಲ ನೋಡ್ತಾ ಇದ್ದೀವಿ ಯಾವ್ದು ಬೇಕು ಅಂತ ಹೇಳಿ. ಸೊ ಶುಕ್ರವಾರ ಎಲ್ಲ ಜಾಸ್ತಿ ತರಕಾರಿಗಳು ಹಾಕ್ಕೊಂಡಿರ್ತಾರೆ, ಅಂದರೆ ಫ್ರೆಶ್ಶಾಗಿ ಬಂದಿರುತ್ತೆ. ಹಾಗೆ ಮಂಗಳವಾರ, ಭಾನುವಾರ ಎಲ್ಲ ಇರುತ್ತೆ. ಎಲ್ಲ ದಿನವೂ ಸಿಗುತ್ತೆ, ರೋಡಿಂದ ಆ ಸೈಡು ಸಿಗುತ್ತೆ, ಅಪೋಸಿಟ್ ಸೈಡು ದೇವಸ್ಥಾನದಿಂದ ಅಪೋಸಿಟ್ ಸೈಡು ಸಿಗುತ್ತೆ, ಎಲ್ಲ ದಿನವೂ ಸಿಗುತ್ತೆ. ಬಟ್ ಸ್ಪೆಷಲ್ ಡೇಸಲ್ಲಿ ದೇವಸ್ಥಾನ ಪಕ್ಕನೇ ಸಿಗುತ್ತೆ ಎಲ್ಲ ತರಕಾರಿ ಹಣ್ಣು ಎಲ್ಲ. ಈಗ ಬನಶಂಕರಿಯಿಂದ ಡೈರೆಕ್ಟಾಗಿ ನಾವು ಉತ್ರಳಿಗೆ ಬಂದ್ವಿ. ಉತ್ರಳಿಗೆ ಬರೋವಂಥ ವೀಡಿಯೋನ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಕೈಯಲ್ಲೆಲ್ಲ ಲೆಗೇಜ್ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಉತ್ರಳಿಗೆ ಬಂದ ಮೇಲೆ ನಾನು ಇಲ್ಲಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಉತ್ರಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಚಿಕ್ಕವರಿದ್ದಾಗ ಇಲ್ಲೇ ಇದ್ದಿದ್ದು, ದೇವಸ್ಥಾನದ ಬ್ಯಾಕ್ ಸೈಡೇ. ಸೊ ನಾವು ಚಿಕ್ಕವರಿದ್ದಾಗ ಧನುರ್ಮಾಸದಲ್ಲಂತೂ ತುಂಬಾ ವಿಶೇಷವಾಗಿ ಪೂಜೆ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾವಾಗೂ ದಿನ ಬರ್ತಾ ಇದ್ವಿ, ಯಾಕಂದರೆ ಇಲ್ಲಿ ಅಲಂಕಾರ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಹನುಮಾನ್ ಜಯಂತಿ ಇದ್ದಿದ್ದರಿಂದ ಹೋಮ ಎಲ್ಲ ನಡೀತಿದೆ, ಹಾಗೆ ತೇರೆಲ್ಲ ಎಳೀತಾ ಇದ್ದಾರೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ತೇರು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ ತೇರು ಬರ್ತಾ ಇದೆ, ದೇವಸ್ಥಾನದ ಬೀದಿನಲ್ಲೇ ತೇರು ಬರ್ತಾ ಇದೆ. ಸೊ ಅಲ್ಲಿ ಮಾರಮ್ಮನ ದೇವಸ್ಥಾನ ಇದೆಯಲ್ಲ, ಆ ಕಡೆಯಿಂದ ಬರ್ತಾ ಇದೆ. ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ತೇರು ಬರ್ತಾ ಇದೆಯಾ ಅಂತ ಹೇಳಿ. ತೇರು ನೋಡೋಕ್ಕಂತೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗೆ ತೇರು ಜೊತೆ ಡ್ಯಾನ್ಸ್ ಮಾಡೋರು, ಹಾಗೆ ಚಿಕ್ಕ ಚಿಕ್ಕ ದೇವ್ರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಕುಣಿತಾರಲ್ಲ, ಅದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಏನಂತಾರೆ ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ದೇವ್ರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಹಾಗೆ ಡೊಳ್ಳು ಅದೆಲ್ಲ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ತಮಟೆ ಸೌಂಡ್ಸು ಅವೆಲ್ಲ ಕೇಳೋಕ್ಕಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ದೇವಸ್ಥಾನ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಂಡು ತೇರು ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಮಾರಮ್ಮನ ದೇವಸ್ಥಾನ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ.
ದೇವರು ಮನೆ ಹತ್ರ ಬಂದಾಗ ಪ್ರತಿಯೊಂದು ಮನೆಯಲ್ಲಿ ಹಣ್ಣು ಕಾಯಿ ಅನ್ನೋದು ಮಾಡಿಸ್ತಾರೆ. ಹಾಗೆ ದೇವಸ್ಥಾನ ಹತ್ರ ಒಂದು ಸ್ವಲ್ಪ ವಿಶೇಷ ಆರತಿ ಗೀರ್ತಿ ಎಲ್ಲ ಮಾಡಿ ಮತ್ತೆ ಮುಂದೆ ಬರೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಒಂದೆರಡು ನಿಮಿಷ ಅಲ್ಲಿ ಲೇಟ್ ಆಗ್ತಾ ಇದೆ. ಈ ಥರ ದೇವ್ರನ್ನ ಹೊತ್ಕೊಂಡು ಕುಣಿಯೋದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿಲ್ಲ. ಇದೇ ನೋಡಿ ಚಿನ್ನದ ತೇರು. ಸೊ ಒಳಗಡೆ ಇರೋದು ಪುಟ್ಟದಾಗಿರುವಂಥ ಆಂಜನೇಯ ಸ್ವಾಮಿ. ಇದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಒಳ್ಳೆ ವೈಬ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಸಂಭ್ರಮದಿಂದ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಸಹ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ. ಅದು ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಎಲ್ಲ ಹೋಗ್ತಾ ಇದೀವಿ. ನಮ್ಮ ಅಮ್ಮ ಖರ್ಚಟ್ಟು ಪ್ರಸಾದ 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 ಅಲ್ಲಾದ್ರು ಓಡ್ತಾ ಇರೋದು ನೋಡಿ ಓಡ್ತಾವ್ರೆ. ಏನು ಪ್ರಸಾದ ಅಷ್ಟು ಅರ್ಜೆಂಟ್ ಆಗ್ಬಿಟ್ಟಿದೆ. ಎಲ್ಲಾದ್ರೂ ಸರಿ ಓಡೋಗ್ಬಿಡ್ತಾರೆ. ಲಡ್ಡು ಮೊಸರನ್ನ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡು ನಾವು ಮತ್ತು ತಾತ್ಕುಣಿಗೆ ಹೋಗೋ ಬಸ್ನ ಹತ್ಕೊಂಡಿದ್ವಿ. ಅಂದರೆ ಡೈರೆಕ್ಟ್ ನಮಗೆ ಉತ್ರಳ್ಳಿಯಿಂದ ತಾತ್ಕುಣಿಗೆ ಬಸ್ ಇಲ್ಲ. ನಾವು ಕೋಣನಕುಂಟೆ ಕ್ರಾಸ್ ಬಂದು ಅಲ್ಲಿಂದ ತಾತ್ಕುಣಿಗೆ ಹೋಗೋ ಬಸ್ ಹತ್ಕೊಂಡು ತಾತ್ಕುಣಿಗೆ ಹೋಗ್ತೀವಿ. ನಾವು ಇವಾಗ ಬಸ್ ಹತ್ತಿದ್ದೀವಿ ಮನೆಗೆ ಹೋಗೋದಕ್ಕೆ. ಸೊ ನಮ್ಮ ಏರಿಯಾದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಹಿಂಗೆ ಹೇಳಿ. ಸೊ ಬೆಳಗ್ಗೆ ಅಲಂಕಾರ ಆಗಲಿಲ್ಲ, ಪೂಜೆ ನಡೀತಾ ಇತ್ತು. ಸೊ ಈಗ ಮತ್ತೆ ಬಂದು ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.